2 ಅರಸುಗಳು ಅಧ್ಯಾಯ 19. ಹಿಜ್ಕೀಯನು ಅದನ್ನು ಕೇಳಿ ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಇದಲ್ಲದೆ ಅವನು ರಾಜಗೃಹಾಧಿಪತಿಯಾದ ಎಲ್ಯಾಕೀಮ್, ಲೇಖಕನಾದ ಶೆಬ್ನ, ವೃದ್ಧ ಯಾಜಕರು ಇವರನ್ನು ಕರೆಸಿ ಅವರಿಗೆ ಆಜ್ಞಾಪಿಸಿದ್ದೇನೆಂದರೆ, ನೀವು ಗೋಣಿತಟ್ಟನ್ನು ಕಟ್ಟಿಕೊಂಡು ಆಮೋಚನ ಮಗನೂ ಪ್ರವಾದಿಯೂ ಆಗಿರುವ ಯೆಶಾಯನ ಬಳಿಗೆ ಹೋಗಿ ಅವನಿಗೆ, ಈ ದಿವಸದಲ್ಲಿ ನಮಗೆ ಮಹಾಕಷ್ಟವು ಸಂಭವಿಸಿರುತ್ತದೆ. ನಾವು ಶಿಕ್ಷೆಯನ್ನೂ ನಿಂದೆಯನ್ನು ಅನುಭವಿಸಬೇಕಾಯಿತು. ಹೆರಿಗೆಯ ಕಾಲ ಬಂದದೆ, ಆದರೆ ಹೆರುವುದಕ್ಕೆ ಬಲ ಸಾಲದು. ಜೀವಸ್ವರೂಪನಾದ ದೇವರನ್ನು ದೂಷಿಸುವುದಕ್ಕಾಗಿ ತನ್ನ ಯಜಮಾನನಾದ ಅಶ್ಶೂರದ ಅರಸನಿಂದ ಕಳುಹಿಸಲ್ಪಟ್ಟ ರಬ್ಷಾಕೆಯ ನಿಂದಾವಾಕ್ಯಗಳನ್ನು ನಿನ್ನ ದೇವರಾದ ಯೆಹೋವನು ಕೇಳಿರುವನು. ನಿನ್ನ ದೇವರಾದ ಯೆಹೋವನು ತಾನು ಹೇಳಿದ ವಾಕ್ಯಗಳ ನಿಮಿತ್ತ ಮುಯ್ಯಿ ತೀರಿಸಾನು. ಆದದರಿಂದ ಉಳಿದಿರುವ ಸ್ವಲ್ಪ ಜನರಿಗೋಸ್ಕರ ಆತನನ್ನು ಪ್ರಾರ್ಥಿಸು ಎಂಬುದಾಗಿ ಹಿಜ್ಕೀಯನು ಅನ್ನುತ್ತಾನೆ ಎಂದು ಹೇಳಿರಿ ಎಂಬುದೇ. ಅರಸನಾದ ಹಿಜ್ಕೀಯನ ಸೇವಕರು ಯೆಶಾಯನ ಬಳಿಗೆ ಬಂದಾಗ ಅವನು ಅವರಿಗೆ, ನೀನು ಕೇಳಿದ ಮಾತುಗಳ ದೆಸೆಯಿಂದ ಹೆದರಬೇಡ. ಅಶ್ಶೂರದ ಅರಸನ ಸೇವಕರು ಆ ಮಾತುಗಳಿಂದ ನನ್ನನ್ನೇ ದೂಷಿಸಿದ್ದಾರೆ. ಆದದರಿಂದ ನಾನು ಅವನ ಮೇಲೆ ಭಯದ ಆತ್ಮವನ್ನು ಬರಮಾಡುವೆನು. ಅವನು ಒಂದು ಸುದ್ದಿಯನ್ನು ಕೇಳಿ ತಿರುಗಿಕೊಂಡು ಸ್ವದೇಶಕ್ಕೆ ಹೋಗಿ ಅಲ್ಲಿ ಕತ್ತೆಯಿಂದ ಸಂಹೃತನಾಗುವಂತೆ ಮಾಡುವೆನು ಎಂಬುದಾಗಿ ಯೆಹೋವನು ನಿಮ್ಮ ಯಜಮಾನನಿಗೆ ಹೇಳುತ್ತಾನೆ ಎಂದು ಉತ್ತರ ಕೊಟ್ಟನು. ರಬ್ಷಾಕೆಯು ಹಿಂದಿರುಗಿ ಹೋಗುವಾಗ ದಾರಿಯಲ್ಲಿ ಅಶ್ಶೂರದ ಅರಸನು ಲಾಕೀಷನ್ನು ಬಿಟ್ಟು ಹೋದನೆಂಬ ವರ್ತಮಾನ ಕೇಳಿ ಲಿಬ್ನಕ್ಕೆ ಹೋಗಿ ಅಲ್ಲಿ ಅವನನ್ನು ಕಂಡನು. ಆಗ ಅವನು ಆ ಪಟ್ಟಣಕ್ಕೆ ವಿರೋಧವಾಗಿ ಯುದ್ಧ ಮಾಡುತ್ತಾ ಇದ್ದನು. ಅಷ್ಟರಲ್ಲಿ ಕೂಷಿನ ಅರಸನಾದ ತಿರ್ಹಾಕನು ತನಗೆ ವಿರೋಧವಾಗಿ ಹೊರಟಿದ್ದಾನೆಂಬ ಸುದ್ದಿಯನ್ನು ಕೇಳಿ ಯೆಹೂದದ ಅರಸನಾದ ಹಿಜ್ಕೀಯನ ಬಳಿಗೆ ತಿರುಗಿ ದೂತರನ್ನು ಕಳುಹಿಸಿ ಅವರ ಮುಖಾಂತರವಾಗಿ ಅವನಿಗೆ, ನೀನು ನಂಬುವ ದೇವರು ನಾನು ಯೆರೂಸಲೇಮನ್ನು ಅಶ್ಶೂರದ ಅರಸನ ಕೈಗೆ ಒಪ್ಪಿಸುವುದಿಲ್ಲವೆಂದು ಹೇಳಿ ನಿನ್ನನ್ನು ಮೋಸಗೊಳಿಸಾನು. ಅಶ್ಶೂರದ ಅರಸರು ಎಲ್ಲ ರಾಜ್ಯಗಳನ್ನು ಪೂರ್ಣವಾಗಿ ನಾಶ ಮಾಡಿದರೆಂದು ಕೇಳಿದೆಯಲ್ಲ. ಹೀಗಿದ್ದ ಮೇಲೆ ನೀನು ಉಳಿಯುವೆಯೋ? ನನ್ನ ತಂದೆ ತಾತಂದಿರು ಗೋಜಾನ್, ಖಾರಾನ್, ರೆಚೆಫ್ ಎಂಬ ಪಟ್ಟಣಗಳ ಜನರನ್ನೂ ತೆಲಸ್ಸಾರ್ ಪ್ರಾಂತದಲ್ಲಿರುವ ಎದೆನಿನ ಜನರನ್ನೂ ನಾಶ ಮಾಡುವುದಕ್ಕೆ ಹೋದಾಗ ಅವರ ದೇವತೆಗಳು ಅವರನ್ನು ಕಾಪಾಡಿದವೋ? ಹಮಾತ್, ಅರ್ಪಾದ್, ಸೆಫರ್ವಯಿಮ್, ಹೇನಾ, ಇವ್ವಾ ಎಂಬ ಪಟ್ಟಣಗಳ ಅರಸರು ಏನಾದರು ಎಂದು ಹೇಳಿಸಿದನು. ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು ಆತನಿಗೆ, ಕೆರೂಬಿಗಳ ಮೇಲೆ ಆಸೀನನಾಗಿರುವಾತನೇ, ಇಸ್ರಾಯೇಲ್ ದೇವರೇ, ಯೆಹೋವನೇ, ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ. ಪರಲೋಕ ಭೂಲೋಕಗಳನ್ನುಂಟು ಮಾಡಿದವನು ನೀನೇ. ಯೆಹೋವನೇ, ಕಿವಿಗೊಟ್ಟು ಕೇಳು. ಯೆಹೋವನೇ, ಕಣ್ಣಿಟ್ಟು ನೋಡು. ಸನ್ಹೇರೀಬನು ಜೀವಸ್ವರೂಪ ದೇವರಾದ ನಿನ್ನನ್ನು ನಿಂದಿಸುವುದಕ್ಕೋಸ್ಕರ ಹೇಳಿ ಕಳುಹಿಸಿದ ಮಾತುಗಳನ್ನು ಮನಸ್ಸಿಗೆ ತಂದುಕೋ. ಯೆಹೋವನೇ, ಅಶ್ಶೂರದ ಅರಸರು ದೇಶ ಜನಾಂಗಗಳನ್ನು ಹಾಳು ಮಾಡಿ ಅವರ ದೇವತೆಗಳನ್ನು ಬೆಂಕಿಯಲ್ಲಿ ಹಾಕಿದ್ದು ನಿಜ. ಅವು ದೇವತೆಗಳಲ್ಲ, ಮನುಷ್ಯರು ಕೆತ್ತಿದ ಕಲ್ಲು ಮರಗಳ ಬೊಂಬೆಗಳಷ್ಟೇ. ಆದದರಿಂದಲೇ ಅವುಗಳನ್ನು ಹಾಳು ಮಾಡುವುದು ಅವರಿಗೆ ಸಾಧ್ಯವಾಯಿತು. ಯೆಹೋವನೇ, ನಮ್ಮ ದೇವರೇ, ನೀನೊಬ್ಬನೇ ದೇವರೆಂಬುದನ್ನು ಭೂರಾಜ್ಯಗಳೆಲ್ಲವೂ ತಿಳಿದುಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ಬಿಡಿಸು ಎಂದು ಪ್ರಾರ್ಥಿಸಿದನು. ಆಗ ಆಮೋಚನ ಮಗನಾದ ಯೆಶಾಯನು ಹಿಜ್ಕೀಯನಿಗೆ ಹೇಳಿ ಕಳುಹಿಸಿದ್ದೇನೆಂದರೆ, ನೀನು ಅಶ್ಶೂರದ ಅರಸನಾದ ಸನ್ಹೇರೀಬನ ವಿಷಯವಾಗಿ ಮಾಡಿದ ಭಿನ್ನವನ್ನು ಕೇಳಿದ್ದೇನೆಂಬುದಾಗಿ ಇಸ್ರಾಯೇಲ್ ದೇವರಾದ ಯೆಹೋವನು ಅನ್ನುತ್ತಾನೆ. ಯೆಹೋವನು ಅವನನ್ನು ಕುರಿತು, ಕನ್ನಿಕೆಯಾಗಿರುವ ಚಿಯೋನ್ ಕುಮಾರ್ತೆಯು ನಿನ್ನನ್ನು ತಿರಸ್ಕರಿಸಿ ಪರಿಹಾಸ್ಯ ಮಾಡುತ್ತಾಳೆ. ಯೆರೂಸಲೇಮ್ ಕುಮಾರ್ತೆಯು ನಿನ್ನ ಹಿಂದಿನಿಂದ ತಲೆಯಾಡಿಸುತ್ತಾಳೆ. ನೀನು ಯಾರನ್ನು ನಿಂದಿಸಿ ಯಾರನ್ನು ದೂಷಿಸಿದಿ? ಯಾರಿಗೆ ವಿರೋಧವಾಗಿ ಬಾಯ್ದೆರೆದು ಒದರಿದಿ? ನೀನು ಸೊಕ್ಕಿನಿಂದ ನೋಡಿದ್ದು ಯಾರನ್ನು? ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನಲ್ಲವೇ? ನೀನು ನಿನ್ನ ದೂತರ ಮುಖಾಂತರವಾಗಿ ಕರ್ತನನ್ನು ನಿಂದಿಸಿ, ನನ್ನ ರಥ ಸಮೂಹದೊಡನೆ ಪರ್ವತ ಶಿಖರಗಳನ್ನು ಹತ್ತಿದ್ದೇನೆ, ಲೆಬನೋನಿನ ದುರ್ಗಮ ಸ್ಥಳಗಳಿಗೆ ಹೋಗಿದ್ದೇನೆ. ಅದರ ಎತ್ತರವಾದ ದೇವದಾರು ವೃಕ್ಷಗಳನ್ನೂ ಶ್ರೇಷ್ಠವಾದ ತುರಾಯಿ ಮರಗಳನ್ನು ಕಡಿದು ಬಿಟ್ಟಿದ್ದೇನೆ. ಅಲ್ಲಿನ ಬಹುದೂರ ನಿವಾಸ ಸ್ಥಳವನ್ನು ಉದ್ಯಾನವನಗಳನ್ನು ಪ್ರವೇಶಿಸಿದ್ದೇನೆ.
ಪರದೇಶಗಳಲ್ಲಿ ಅಗೆದು ನೀರು ತೆಗೆದು ಕುಡಿದಿದ್ದೇನೆ. ನನ್ನ ಪಾದಗಳಿಂದ ಐಗುಪ್ತದ ಎಲ್ಲ ಹೊಳೆಗಳನ್ನು ಬತ್ತಿಸಿದ್ದೇನೆ ಎಂಬುದಾಗಿ ನೀನು ಕೊಚ್ಚಿಕೊಂಡಿದ್ದಿ. ಕೇಳು, ಹೀಗಾಗಬೇಕೆಂದು ಬಹುಕಾಲದ ಹಿಂದೆಯೇ ಗೊತ್ತು ಮಾಡಿದೆನು. ಪೂರ್ವಕಾಲದಲ್ಲಿ ನಿರ್ಣಯಿಸಿದ್ದನ್ನು ಈಗ ನೆರವೇರಿಸಿದ್ದೇನೆ. ಆದದರಿಂದ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಹಾಳು ದಿಬ್ಬಗಳನ್ನಾಗಿ ಮಾಡುವುದು ನಿನಗೆ ಸಾಧ್ಯವಾಯಿತು. ಅವುಗಳ ನಿವಾಸಿಗಳು ಬಲವಿಲ್ಲದವರಾಗಿ ಆಶಾಭಂಗಪಟ್ಟು ಕಳವಳಗೊಂಡರು. ಅವರು ಹೊಲದ ಕಾಯಿಪಲ್ಯಕ್ಕೂ ಎಳೆಗರಿಕೆಗೂ ಮಾಳಿಗೆಯ ಮೇಲಣ ಹುಲ್ಲಿಗೂ ಹೊಡೆ ಹಾಯುವುದಕ್ಕಿಂತ ಮೊದಲೇ ಒಣಗಿ ಹೋದ ಪೈರಿಗೂ ಸಮಾನರಾದರು. ನೀನು ಕೂತುಕೊಳ್ಳುವುದು, ಹೋಗುವುದು, ಬರುವುದು ನನಗೆ ಗೊತ್ತುಂಟು. ನೀನು ನನ್ನ ಮೇಲೆ ರೌದ್ರಾವೇಶನಾಗಿರುವುದನ್ನು ಬಲ್ಲೆನು. ನೀನು ನನಗೆ ವಿರೋಧವಾಗಿ ಉಬ್ಬಿಕೊಂಡಿರುವುದು, ಕುಪಿತನಾಗಿರುವುದು ನನಗೆ ತಿಳಿದು ಬಂತು. ಆದದರಿಂದ ನಿನಗೆ ಮೂಗುದಾಣವನ್ನು ಕಡಿವಾಣವನ್ನೂ ಹಾಕಿ ಬಂದ ದಾರಿಯಿಂದಲೇ ನಿನ್ನನ್ನು ಹಿಂದಕ್ಕೆ ಎಳೆದುಕೊಂಡು ಹೋಗುವೆನು ಎಂಬುದಾಗಿ ಹೇಳಿದ್ದಾನೆ. ಈ ಮಾತುಗಳು ನೆರವೇರುವವೆಂಬುದಕ್ಕೆ ನೀವು ಈ ವರ್ಷದಲ್ಲಿ ಕೂಳೆ ಬೆಳೆಯನ್ನು, ಮುಂದಿನ ವರ್ಷದಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆದದ್ದನ್ನು, ಮೂರನೆಯ ವರ್ಷ ಹೊಲಗಳಲ್ಲಿ ಬಿತ್ತಿ ಕೊಯ್ದದ್ದನ್ನು, ದ್ರಾಕ್ಷಿ ತೋಟಗಳಲ್ಲಿ ವ್ಯವಸಾಯ ಮಾಡಿ ಕೂಡಿಸಿದ್ದನ್ನು ಅನುಭವಿಸುವುದೇ ಗುರುತಾಗಿರುವುದು. ತಪ್ಪಿಸಿಕೊಂಡು ಉಳಿದ ಯಹೂದ್ಯರು ದೇಶದಲ್ಲಿ ನೆಲೆಗೊಂಡು ಅಭಿವೃದ್ಧಿಯಾಗುವರು. ಯೆರೂಸಲೇಮಿನಲ್ಲಿ ಉಳಿದವರು ಹರಡಿಕೊಳ್ಳುವರು. ಚೀಯೋನ್ ಪರ್ವತದಲ್ಲಿ ತಪ್ಪಿಸಿಕೊಂಡವರು ಅಭಿವೃದ್ಧಿ ಹೊಂದುವರು. ಯೆಹೋವನ ಆಗ್ರಹವೇ ಇದನ್ನು ನೆರವೇರಿಸುವುದು. ಯೆಹೋವನು ಅಶ್ಶೂರದ ಅರಸನ ವಿಷಯವಾಗಿ, ನನ್ನ ಮಾತನ್ನು ಕೇಳು. ಅವನು ಪಟ್ಟಣವನ್ನು ಸಮೀಪಿಸುವುದಿಲ್ಲ, ಅದಕ್ಕೆ ಬಾಣವನ್ನೆಸೆಯುವುದಿಲ್ಲ, ಗುರಾಣಿ ಹಿಡಿದಿರುವವರನ್ನು ಕಳಿಸುವುದಿಲ್ಲ. ಅದನ್ನು ಕೆಡವಿ ಬಿಡುವುದಕ್ಕೋಸ್ಕರ ಅದರ ಎದುರಾಗಿ ಮಣ್ಣಿನ ದಿಬ್ಬವನ್ನು ಮಾಡುವುದಿಲ್ಲ. ಅವನು ಬಂದ ದಾರಿಯಿಂದಲೇ ಹಿಂದಿರುಗಿ ಹೋಗುವನು, ಈ ಪಟ್ಟಣಕ್ಕೆ ಬರುವುದೇ ಇಲ್ಲ. ನನಗೋಸ್ಕರವಾಗಿಯೂ ನನ್ನ ಸೇವಕನಾದ ದಾವೀದನಿಗೋಸ್ಕರವಾಗಿಯೂ ಇದನ್ನು ಉಳಿಸಿ ಕಾಪಾಡುವೆನು ಎಂದು ಹೇಳುತ್ತಾನೆ ಎಂಬುದೇ. ಅದೇ ರಾತ್ರಿಯಲ್ಲಿ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಅಶ್ಶೂರ್ಯರು ಬೆಳಿಗ್ಗೆ ಎದ್ದು ನೋಡುವಲ್ಲಿ ಪಾಳೆಯ ತುಂಬ ಹೆಣಗಳಿದ್ದವು. ಆಗ ಅವರ ಅರಸನಾದ ಸನ್ಹೇರೀಬನು ಹಿಂದಿರುಗಿ ನಿನವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ವಾಸಿಸಿದನು. ಅವನು ಒಂದು ದಿವಸ ಗುಡಿಗೆ ಹೋಗಿ ತನ್ನ ದೇವರಾದ ನಿಸ್ರೋಕನನ್ನು ಆರಾಧಿಸುತ್ತಿರುವಾಗ ಅದ್ರಮ್ಮೆಲೆಕ್, ಸರೆಚೆರ್ ಎಂಬವರು ಅವನನ್ನು ಕತ್ತಿಯಿಂದ ಕೊಂದು ಅರರಾಟ್ ದೇಶಕ್ಕೆ ಓಡಿಹೋದರು. ಅವನಿಗೆ ಬದಲಾಗಿ ಅವನ ಮಗನಾದ ಏಸರ್ಹದ್ದೋನನು ಅರಸನಾದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಅರಸುಗಳ ಗ್ರಂಥ, ಸೆಕೆಂಡ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 19ನೇ ಅಧ್ಯಾಯ. 18ನೇ ಅಧ್ಯಾಯ ಭಾಳ ಮೂವಿಂಗ್, ಭಾಳ ಚಲಿಸುವಂಥ, ಭಾಳ ಉದ್ವೇಗಭರಿತ ಅಂತ, ಅದೇ ಸಂದರ್ಭದಲ್ಲಿ ಸಕಾರಾತ್ಮಕವಾದ ಒಂದು ಅಧ್ಯಾಯವಾಗಿರ್ತದೆ. ಯಾಕಂದರೆ 18ನೇ ಅಧ್ಯಾಯ ಭಾಳ ದುಃಖಕರವಾದಂಥ ಅಧ್ಯಾಯ. ಯಾಕಂತೇಳಿದರೆ ಇಸ್ರಾಯೇಲ್ ದೇಶವನ್ನು ಹಾಳು ಮಾಡಿ ಅಶ್ಶೂರ್ಯದ ಅರಸನು ಅವರನ್ನು ಗಡೀಪಾರು ಮಾಡಿಬಿಟ್ಟು ದೇಶದಲ್ಲಿ ಇಲ್ಲದಂತೆ ಅವರನ್ನು ಸೆರೆಯಾಳುಗಳಾಗಿ ಒಯ್ದುಬಿಟ್ಟು ಆ ದೇಶ ಖಾಲಿಯಾಗಿದ್ದರಿಂದ ಬೇರೆ ಜನರನ್ನು ಆ ದೇಶದಲ್ಲಿ ತಂದಿಟ್ಬಿಟ್ಟು ಹೋದಂಥ ಒಂದು ವಿಷಾದಕರವಾದಂಥ ಒಂದು ಅಧ್ಯಾಯ, ನಕಾರಾತ್ಮಕವಾದ ಅಧ್ಯಾಯ, 17ನೇ ಅಧ್ಯಾಯ. ಹಾಗಿರುವಾಗ 18ನೇ ಅಧ್ಯಾಯ ಸ್ವಲ್ಪ ಖುಷಿಯಾದಂಥ ಒಂದು ಅಧ್ಯಾಯ. ಯಾಕಂತೇಳಿದರೆ ಭಾಳ ಜನರು ಇಸ್ರಾಯೇಲ್ ಅರಸರು ತಮ್ಮ ಪೂರ್ವಿಕನಾದ ದಾವೀದನ ಹಾಗೆ ಇರಲಿಲ್ಲ, ತನ್ನ ಪೂರ್ವಿಕನಾದ ದಾವೀದನ ಹಾಗೆ ನಡೆಯಲಿಲ್ಲ, ತನ್ನ ಪೂರ್ವಿಕನಾದಂಥ ದಾವೀದನ ಮಾರ್ಗದಲ್ಲಿ ನಡೀಲಿಲ್ಲ ಎಂಬುದಾಗಿ ಇಸ್ರಾಯೇಲ್ರ 19 ಅರಸರ ಬಗ್ಗೆ ಬರೆಯಲಾಗಿತ್ತು. ಮೊದಲನೇ ವಿಭಾಗ, ದೇಶ ವಿಭಾಗ ಆದ ಮೇಲೆ ಮೊದಲನೇ ಅರಸನು ಯಾರೊಬ್ಬಾಮನು ಮತ್ತು
19ನೇ ಕೊನೆ ಅರಸನು ಹೋಶಿಯನು. ಆ ರೀತಿಯಾಗಿ ಈ 19 ಅರಸರಲ್ಲಿ ಹೆಚ್ಚಿನಾಂಶ ಮೆಜಾರಿಟಿ ಆದಂಥ ಇಸ್ರಾಯೇಲ್ರ ಅರಸರು ಪೂರ್ವಿಕನಾದ ದಾವಿದನ ಮಾರ್ಗದಲ್ಲಿ ನಡಿಲಿಲ್ಲ. ಪೂರ್ವಿಕನಾದ ದಾವಿದನ ಮಾರ್ಗದಲ್ಲಿ ನಡಿಲಿಲ್ಲ ಅಂತ ಎಷ್ಟು ಸಾರಿ ಬರ್ತದೆ. ಆದರೆ 2ನೇ ಅರಸುಗಳ ಗ್ರಂಥ 18ನೇ ಅಧ್ಯಾಯದಲ್ಲಿ ಯಾರೋ ಒಬ್ಬರು ದಾವಿದನ ಹಾಗೆ ನಡೆದನು ಎಂಬುದಾಗಿ ಬರೆಯಲಾಗಿದೆ. ಅದು ಯಾರಂಥೇಳಿ ನೋಡೋದಾದರೆ ಹಿಜ್ಕೀಯನು. ಹೌದು, ಇವನು ಎಲ್ಲ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವಿದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು ಮತ್ತು ಯೆಹೂದ್ಯರಲ್ಲಿ ಇವನಿಗೆ ಸಮಾನನಾದಂಥ ಅರಸನು ಇರಲೇ ಇಲ್ಲ ಅಂತೆ. ಅವನು ಮುಂಚೆನೇ ಇರಲಿಲ್ಲ, ತರುವಾಯ ಕೂಡ ಇರಲಿಲ್ಲ. ಅಂಥ ಒಂದು ಸ್ಪೆಷಲ್ ಯುನೀಕ್ ಆಗಿರುವಂಥ ಅನುಪಮನಾದಂಥ ಅರಸನು, ದೇವರ ಅವನ ಸಂಗಡ ಇದ್ದಂಥ ವ್ಯಕ್ತಿ ಈ ಹಿಜ್ಕೀಯನು. ಮೋಶೆ ಕಾಲದಲ್ಲಿ ಮಾಡಿದಂಥ ತಾಮ್ರ ಸರ್ಪ ಎಷ್ಟೋ ವರ್ಷಗಳು ಅದನ್ನು ಹಾಗೇ ಇಟ್ಕೊಂಡಿದ್ರು. ಅದನ್ನೆಲ್ಲ ತೆಗೆದು ಹಾಕಿ ಚೂರು ಮಾಡಿ ಒಂದು ದೊಡ್ಡ ಭಕ್ತಿ ಸಂಜೀವನವನ್ನು, ದೊಡ್ಡ ಸುಧಾರಣೆಯನ್ನು ಯೆಹೂದ ದೇಶದಲ್ಲಿ ತಗೊಂಡು ಬರ್ತಾನೆ ಈ ಹಿಜ್ಕೀಯನು. ಅಂಥ ಸಂದರ್ಭದಲ್ಲಿ ಏನಾಗ್ಬಿಡ್ತದೆ, ಒಂದು ಸ್ಯಾಡ್ ನ್ಯೂಸ್, ಒಂದು ದುಃಖ ಸಂಗತಿ ಏನಂತ ಹೇಳಿದರೆ, ಅಶ್ಶೂರ್ಯದ ಅರಸನು ಈಗ ಬಂದು ಈಗಾಗಲೇ ಅಶ್ಶೂರ್ಯದ ಕಡೆಗೆ ಅಶ್ಶೂರ್ಯದ ಪಾಲು ಇಸ್ರಾಯೇಲರು ಆಗಿಬಿಟ್ಟಿದ್ರು. ಹೌದು, ಅಂಥ ಸಂದರ್ಭದಲ್ಲಿ ಇಸ್ರಾಯೇಲರ ವಿರುದ್ಧವಾಗಿ ಅಶ್ಶೂರ್ಯದ ಅರಸನಾದ ಸಲ್ಮನೇಜರನು ಬಂದು ಅವರನ್ನು ಧ್ವಂಸ ಮಾಡಿ ದೇಶನೇ ಇಲ್ಲದೆ ಹಾಗೆ ಮಾಡ್ತಾನೆ. ಆದರೆ ಇಲ್ಲಿ ನೋಡುವಾಗ ಅಶ್ಶೂರದ ಮತ್ತೊಬ್ಬ ಅರಸನಾದಂಥ ಸನ್ಹೇರೀಬನು ಈಗ ಬಂದುಬಿಟ್ಟು ಹಿಜ್ಕೀಯನಿಗೆ ಭಯಪಡಿಸ್ತಾ ಇದ್ದಾನೆ. ಯಾಕಂತೇಳಿದರೆ ಅವ್ರ ಕಡೆ ಸ್ವಲ್ಪ ಇಸ್ರಾಯೇಲ್ ದೇಶವನ್ನು ತಗೊಂಡು ಹೋಗಿದ್ದ ಆಯಿತು. ಈಗ ಅದೇ ರೀತಿಯಾಗಿ ಯೆಹೂದ ದೇಶವನ್ನು ಕೂಡ ತಗೊಂಡು ಹೋಗಬೇಕೆಂಬಂಥ ಪ್ಲ್ಯಾನ್ ಬಹುಶಃ ಅವನಿಗೆ ಇರೋದರಿಂದ ಅವನು ರಬ್ಷಕೇಯು ಎಂಬಂಥೇಳಿ ಒಬ್ಬ ಮನುಷ್ಯನು, ರಬ್ಷಕೇಯು ಅಂತ ಹೇಳಿದರೆ ಹಿರಿಯ ಆಳು ಅಂತ ಹೇಳ್ಬಿಟ್ಟು ಅರ್ಥ. ಅವನನ್ನು ಕಳಿಸ್ಬಿಟ್ಟು ಅವನು ಹೇಳ್ತಾನೆ, ಈ ರೀತಿಯಾಗಿ ನೋಡು, ನನ್ನ ಕಡೆಗೆ, ನನ್ನ ಯಜಮಾನನ ಕಡೆಗೆ ಅಂದರೆ ಅಶ್ಶೂರದ ಅರಸನಿಗೆ ನೀನು ಅಧೀನವಾಗೂ ಎಲ್ಲ ಚೆನ್ನಾಗಾಗ್ತದೆ ಎಂಬುದಾಗಿ ಹೇಳ್ತಾನೆ. ಹೇಳಿದಾಗ ದಯವಿಟ್ಟು ನೀನು ನಮ್ಮ ಭಾಷೆಯಲ್ಲಿ ಮಾತಾಡೋದು ಬೇಡ, ಈ ಯೂದಾಯ ಭಾಷೆಯಲ್ಲಿ ಮಾತಾಡೋದು ಬೇಡ, ಅರಾಮ್ಯ ಭಾಷೆಯಲ್ಲಿ ನೀನು ಮಾತಾಡಿ ನಮ್ಗೆ ಗೊತ್ತಾಗ್ತದೆ ಅಂತ ಹೇಳ್ತಾನೆ. ಯಾಕೆ ಆ ರೀತಿಯಾಗಿ ಹೇಳ್ತಾನೆ ಅಂತ ಹೇಳಿದ್ರೆ, ಅವನು ಮಾತಾಡೋದು ಬೇರೆ ಜನರಿಗೆ ಗೊತ್ತಾಗಬಾರ್ದು, ಯಹೂದ್ಯರಿಗೆ ಗೊತ್ತಾಗಬಾರ್ದಂತ. ಆದರೆ ಇವನು ತೀರ್ಮಾನ ಮಾಡಿಬಿಟ್ಟಿರ್ತಾನೆ ಏನಂತ, ಇಲ್ಲ ಆ ಜನರ ಹತ್ರನೇ ನೀನು ಮಾತಾಡು ಅಂತೇಳ್ಬಿಟ್ಟು. ಆದ ಕಾರಣ ಈ ಯಹೂದ ಭಾಷೆಯಲ್ಲಿ ಈ ರಬ್ಷಕೇಯು ಅಂದರೆ ಅಶ್ಶೂರ್ಯದ ಪ್ರತಿನಿಧಿಯಾಗಿರುವಂಥವನು ಬಂದು ಅವರಿಗೆ ಯಹೂದ ಭಾಷೆಯಲ್ಲಿನೇ ನಮಗೆ ವಶವಾಗ್ರೆ ಅವನು ಮಾತಾಡಿದ ಮಾತಿನ ತಾತ್ಪರ್ಯ ಏನಂತ ಹೇಳಿದ್ರೆ, ನಮಗೆ ನೀವು ಶರಣಾಗ್ರಿ, ಅಶ್ಶೂರ್ಯಕ್ಕೆ ಯಾವ ರೀತಿಯಾಗಿ ಇಸ್ರಾಯೇಲ್ ಶರಣಾಗ್ಬಿಟ್ಟಿದ್ದಾರಲ್ಲ ಆ ರೀತಿಯಾಗಿ ನಮಗೆ ಶರಣಾಗ್ರಿ, ನಿಮಗೆ ಸಮೃದ್ಧಿ. ನಿಮ್ಮ ರಾಜನಾದಂಥ ಹಿಜ್ಕೀಯನ ಮಾತನ್ನು ನೀವು ಕೇಳಬೇಡ್ರಿ. ಹಿಜ್ಕೀಯನ ಏನಂತ ಹೇಳ್ತಾನೆ, ಯೆಹೋವನು ಕಾಪಾಡ್ತಾನೆ, ನಮ್ಮ ದೇವರಾದ ಯೆಹೋವ ನಮ್ಮನ್ನು ಬಿಡಿಸ್ತಾನೆ, ಹಾಗೆಲ್ಲ ಹೇಳ್ತಾನೆ, ಅದನ್ನು ನಂಬೇಡ್ರಿ. ಯಾಕಂತ ಹೇಳಿದ್ರೆ ಅಶ್ಶೂರದವರು ಎಷ್ಟೋ ದೇಶಗಳ ದೇವರುಗಳನ್ನು ನೋಡಿದಂಥವರು, ಆ ದೇಶಗಳ ವಿರುದ್ಧವಾಗಿ ಜಯವನ್ನು ಸಾಧಿಸಿದಂಥವರು. ಆದ ಕಾರಣ ಲೋಕದಲ್ಲಿ ಭಾಳ ಪ್ರಬಲರು, ಪ್ರಸಿದ್ಧರು ಮತ್ತು ಪರಾಕ್ರಮಶಾಲಿಗಳು ಈ ಅಶ್ಶೂರ್ಯದವರು. ಆದ ಕಾರಣ ನಿಮ್ಮ ರಾಜನ ಮಾತು ನೀವು ಕೇಳಬೇಡ್ರಿ, ನನ್ನ ಮಾತು, ನಮ್ಮ ರಾಜನ ಮಾತು ಕೇಳ್ರಿ ಎಂಬುದಾಗಿ ರಬ್ಷಕೇಯು ಹಿರಿಯಾಳಾಗಿ ಬಂದು ಯಹೂದದವರಿಗೆ ತಿಳಿಸ್ತಾನೆ. ಒಂದು ಲೆಟರ್ ಕೂಡ ಬರೆದು ಕಳಿಸ್ತಾನೆ. ಆ ಲೆಟರ್ ಪ್ರಕಾರವಾಗಿ ನೋಡುವಾಗ ಇವರಿಗೆ ಭಾಳ ದುಃಖ ಆಗಿಬಿಡ್ತದೆ. ಏನು ಇಸ್ರಾಯೇಲ್ ಯಾವ ರೀತಿಯಾಗಿ ದೇಶ ಗಡಿಪಾರಾಗಿ ಇಡೀ ದೇಶನೇ ಇಲ್ಲದ ಹಾಗೆ ಮಾಡಿಬಿಟ್ರಲ್ಲ ಇವರು
ಅಶ್ಶೂರದವರು ನಮ್ಮನ್ನು ಕೂಡ ಯಹೂದವನ್ನು ಹಾಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವರೆಲ್ಲರೂ ಬಹಳ ಬೇಸರ ಪಟ್ಕೊಳ್ತಾರೆ. ಈ ಒಂದು ವರ್ತಮಾನವು ಹಿಜ್ಕೀಯನಿಗೆ ತಲುಪಿದಾಗ ಅವನು ಮಾಡಿದ್ದು ಭಾಳ ಚೆನ್ನಾಗಿದೆ, ನನಗಿಷ್ಟ ಆಯ್ತದು. 19ನೇ ಅಧ್ಯಾಯದಲ್ಲಿ ಅವನೇನು ಮಾಡ್ತಾನೆ, ಫಸ್ಟ್ ರಿಯಾಕ್ಷನ್ ಅವನದು ಏನಂತ ಹೇಳಿದ್ರೆ, ಇಂಥ ಒಂದು ಸಂದೇಶ ಕೇಳಿದ ತಕ್ಷಣ ತನ್ನ ವಸ್ತ್ರಗಳನ್ನು ಹರ್ಕೊಂಡ್ಬಿಡ್ತಾನೆ, ಆನಂತರ ಗೋಣಿತಟ್ಟನ್ನು ಕಟ್ಕೊಂಡ್ಬಿಡ್ತಾನೆ. 2ನೇದಾಗಿ, 3ನೇದಾಗಿ ಯೆಹೋವನ ಆಲಯಕ್ಕೆ ಹೋದನು. ವಾವ್, ಭಕ್ತಿವಂತನಾದ ಅರಸನು ಇವನು ಹಿಜ್ಕೀಯನು. ಆದ ಕಾರಣ ಯೆಹೋವನ ಆಲಯಕ್ಕೆ ಹೋದನು. ಅವನು ಹೋಗ್ಬಿಟ್ಟು ಕೆಲವು ಅವನ ಕಡೆಯವರನ್ನ ಕರೆಸಿಬಿಟ್ಟು ಏನಂತ ಹೇಳ್ತಾನೆ, ನೀವು ಕೂಡ ಗೋಣಿತಟ್ಟನ್ನು ಕಟ್ಟಿಕೊಂಡು, ಇಂಥ ಒಂದು ಪರಿಸ್ಥಿತಿ, ಅಸಾಧ್ಯವಾದಂಥ ಸ್ಥಿತಿಯಲ್ಲಿ ಏನು ಮಾಡಬೇಕು, ಏನು ಪರಿಹಾರ? ಈಗಾಗಲೇ ಅವ್ರಿಗೆ ಒಂದು ಕೇಸ್ ಸ್ಟಡಿ, ಒಂದು ಈಗಾಗಲೇ ಅಧ್ಯಯನ ಮಾಡಿಕೊಳ್ತಕ್ಕಂಥ ಒಂದು ಮಾದರಿ ಅವ್ರು ನೋಡಿಬಿಟ್ಟಿದ್ದಾರೆ. ಇಸ್ರಾಯೇಲ್ ದೇಶನೇ ಇಲ್ಲ, ಈಗ ಇಷ್ಟು ಕಾಲ ಇದ್ದರು, ಈಗ ಇಸ್ರಾಯೇಲ್ ದೇಶದವರನ್ನೇ ತೆಗೆದುಬಿಟ್ಟು ಎಷ್ಟೋ ಜನರವರನ್ನು ಸಾಯಿಸಿಬಿಟ್ಟು ಈಗ ಬೇರೆ ದೇಶದವರನ್ನು ಇಸ್ರಾಯೇಲ್ ದೇಶದಲ್ಲಿ ತಂದಿಟ್ಟಂಥ ಅದೇ ದೇಶದವರು, ಅದೇ ಅಶ್ಶೂರ್ಯರು ಮಹಾರಾಜನು ಈಗ ಯಹೂದ ಸ್ವಲ್ಪ ಚಿಕ್ಕ ದೇಶ, ಅದನ್ನು ತಗೊಂಡು ಹೋಗಬೇಕು, ಅದನ್ನು ಧ್ವಂಸ ಮಾಡಬೇಕು, ಅದನ್ನು ಕೂಡ ತನ್ನ ಸ್ವಾಧೀನದಲ್ಲಿ ಇಟ್ಕೊಳ್ಬೇಕು ಎಂಬಂಥ ಪ್ರಯತ್ನದಿಂದ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಇದ್ದಾಗ ಏನು ಪರಿಹಾರ ಅಂತ ಹೇಳಿದಾಗ ಹಿಜ್ಕೀಯನಿಗೆ ಒಂದು ಪರಿಹಾರ ಸಿಗ್ತದೆ. ಅದೇನೆಂದರೆ, ಒಬ್ಬ ಆತ್ಮೀಕ ತಂದೆ, ಒಬ್ಬ ಆತ್ಮೀಕ ನಾಯಕನು, ಒಬ್ಬ ಆತ್ಮೀಕ ವ್ಯಕ್ತಿ ಇದ್ದಾನೆ, ಅವನ ಹತ್ರ ಹೋದರೆ ಪರಿಹಾರ ಆಗ್ಬೋದು, ಈ ದೊಡ್ಡ ಸಮಸ್ಯೆಯಿಂದ ಬಿಡುಗಡೆ ಆಗ್ಬೋದು ಅಂತ ಹೇಳ್ಬಿಟ್ಟು ಅವನು ಯೋಚನೆ ಮಾಡ್ತಾನೆ. ಆ ವ್ಯಕ್ತಿ ಯಾರಂತ ಹೇಳಿದರೆ, ಆಮೋಚನ ಮಗನು, ಪ್ರವಾದಿಯೂ ಆಗಿರುವ ಯೆಶಾಯನು. ಯೆಶಾಯನಿದ್ದಾನೆ. ಆದ ಕಾರಣ ನಾವು ಯೆಶಾಯನಿಗೆ ನಮಗೋಸ್ಕರ ಪ್ರಾರ್ಥನೆ ಮಾಡಂತ ಕಳಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು, ನೀವು ಕೂಡ ನನ್ನ ಹಾಗೆ ಗೋಣಿತಟ್ಟನ್ನು ಕಟ್ಟಿಕೊಂಡು ಯೆಶಾಯನ ಹತ್ರ ಹೋಗ್ಬಿಟ್ಟು, ಈ ದಿವಸಗಳಲ್ಲಿ ನಮಗೆ ಮಹಾ ಸಂಕಟವು ಸಂಭವಿಸಿರುತ್ತದೆ, ನಾವು ಶಿಕ್ಷೆಯನ್ನು ನಿಂದೆಯನ್ನು ಅನುಭವಿಸಬೇಕಾಯಿತು. ಯಾಕಂದರೆ ದೇವರ ನಾಮ ದೂಷಣೆಗೆ ಒಳಗಾಗುವಂಥ ರೀತಿಯಲ್ಲಿ ಅಶ್ಶೂರ್ಯದ ಮಹಾರಾಜನು ಯೆಹೋವನ ಪ್ರಜೆಗಳನ್ನು ನಿಂದಿಸಿ ಮಾತಾಡಿಬಿಟ್ಟು ಈಗ ನಮ್ಮ ಮೇಲೆ ಅವನು ವಶವಾಗಬೇಕು, ನಮ್ಮನ್ನು ವಶಪಡಿಸ್ಕೊಳ್ಬೇಕು, ದಾಳಿ ಮಾಡಬೇಕು, ನಮ್ಮನ್ನು ಕೂಡ ಗಡಿಪಾರು ಮಾಡಬೇಕು ಎಂಬ ರೀತಿಯಲ್ಲಿ ಅವನು ಬರ್ತಾ ಇದ್ದಾನೆ. ನಮಗೆ ಬಲ, ಇದನ್ನೆಲ್ಲ ನಾವು ಹೊಂದಿಕೊಳ್ಳೋದಕ್ಕೆ ನಮಗೆ ಬಲ ಸಾಲದು. ಆದ ಕಾರಣ ಜೀವಸ್ವರೂಪನಾದ ದೇವರನ್ನು ದೂಷಿಸುವುದಕ್ಕಾಗಿ ಬಂದಂಥ ತನ್ನ ಯಜಮಾನನ ಅಶ್ಶೂರದ ಅರಸನಿಂದ ಕಳಿಸಲ್ಪಟ್ಟಂಥ ಈ ರಬ್ಷಾಕೆಯ ಬಗ್ಗೆ ಅವನು ಮಾಡಿದ್ದನ್ನೆಲ್ಲ ಹೋಗಿ ಯೆಶಾಯನಿಗೆ ತಿಳಿಸ್ತಾರೆ. ತಿಳಿಸ್ಬಿಟ್ಟು ಅವನಿಗೆ ತಿಳಿಸಿದರೆ ಅವನು ದೇವರನ್ನು ಪ್ರಾರ್ಥಿಸು, ಆತನನ್ನು ಪ್ರಾರ್ಥಿಸು ಎಂಬುದಾಗಿ ಹಿಜ್ಕೀಯನು ಅನ್ನುತ್ತಾನೆ ಅಂತ ಹೇಳಿ ಕಳಿಸ್ತಾನೆ ದೂತರನ್ನು. ಆಮೇಲೆ ಏನಾಯಿತು? ಆಶ್ಚರ್ಯ. 5ನೇ ವಚನದಲ್ಲಿ ಅರಸನಾದ ಹಿಜ್ಕೀಯನ ಸೇವಕರು ಯೆಶಾಯನ ಬಳಿಗೆ ಬಂದಾಗ ಯೆಶಾಯನ ಅವರಿಗೆ, ನೀನು ಕೇಳಿದ ಮಾತುಗಳ ದೆಸೆಯಿಂದ ಹೆದರಬೇಡ. ವಾವ್, ಅಸಾಧ್ಯವಾದ ಪರಿಸ್ಥಿತಿಯಲ್ಲಿ ಈ ಪ್ರವಾದಿಗಳು ಈ ರೀತಿಯಾಗಿ ಒಂದು ಮಾತು ಹೇಳ್ತಿದ್ರು, ಹೆದರಬೇಡ. ಭಾಳ ಹೆದರ್ಕೊಂಡ್ಬಿಟ್ಟಿದ್ದಾರೆ, ನಿರೀಕ್ಷೆ ಇಲ್ಲದವರಾಗ್ಬಿಟ್ಟಿದ್ದಾರೆ, ಭಯ ಹಿಡಿದಿದೆ, ದಿಕ್ಕು ತೋಚದ ಹಾಗೆ ಆಗಿದೆ. ಅವ್ರ ಮಾತಿನ ಪ್ರಕಾರ 3ನೇ ವಚನದಲ್ಲಿ ಮಹಾ ಸಂಕಟ, ಶಿಕ್ಷೆ, ನಿಂದೆ, ಅವಮಾನ ಅನುಭವಿಸ್ಬಿಟ್ರು, ಇನ್ನೂ ಅನುಭವಿಸಬೇಕಾಗಿದೆ ಅಂತ ಆ ಸಂದರ್ಭದಲ್ಲಿ ಹೆದರಬೇಡ ಅಂತ ಯೆಶಾಯನ ಕಳಿಸ್ಬಿಟ್ಟು, ಅಶ್ಶೂರ್ಯದ ಅರಸನ ಸೇವಕರು ಆ ಮಾತುಗಳಿಂದ ನನ್ನನ್ನೇ ದೂಷಿಸಿದ್ದಾರೆ ಅಂತ ದೇವರು ಹೇಳ್ತಿದ್ದಾನೆ. ಆದುದರಿಂದ ನಾನು ಅವನ ಮೇಲೆ ಭಯದ ಆತ್ಮವನ್ನು ಬರಮಾಡುವೆನು,
ಅವನು ಒಂದು ಸುದ್ದಿಯನ್ನು ಕೇಳಿ ತಿರುಗಿಕೊಂಡು ಸ್ವದೇಶಕ್ಕೆ ಹೋಗಿ ಅಲ್ಲಿ ಕತ್ತಿಯಿಂದ ಸಂಹೃತನಾಗುವಂತೆ ಮಾಡುವೆನು ಎಂಬುದಾಗಿ ಯೆಹೋವನು ನಿಮ್ಮ ಯಜಮಾನನಿಗೆ ಹೇಳುತ್ತಾನೆ, ಅಥವಾ ಹಿಜ್ಕೀಯನಿಗೆ ಹೇಳುತ್ತಾನೆ ಎಂಬುದಾಗಿ ಯೆಶಾಯನ ಹೇಳ್ತಾನೆ. ಪ್ರವಾದನೆ, ಪ್ರಾಫಸಿ. ಆಗ ಅವನ ಮಾತಿನ ಪ್ರಕಾರವಾಗಿ ನಡೆದದ್ದು ಏನಂತ ಹೇಳ್ಬಿಟ್ಟು ಮುಂದೆ ಭಾಳ ಚಾಲೆಂಜಿಂಗ್ ಆಗಿ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಅಷ್ಟರಲ್ಲಿ ಏನಾಯ್ತಂದರೆ ಕೂಷಿನ ಅರಸನಾದ ತಿರ್ಹಾಕನು ತನಗೆ ವಿರೋಧವಾಗಿ ಹೊರಟಿದ್ದಾನೆಂಬ ಸುದ್ದಿ ಅವನಿಗೆ ತಲುಪ್ತದೆ. ಯಾರಿಗೆ? ಅಶ್ಶೂರದ ಅರಸನಿಗೆ. ಆದ ಕಾರಣ ಅವನೇನು ಮಾಡ್ತಾನೆ, ಅಶ್ಶೂರದ ಅರಸನ ಕೈಗೆ ಒಪ್ಪಿಸುವುದಿಲ್ಲ ಎಂಬುದಾಗಿ ಮತ್ತೆ ಇನ್ನೊಂದು ಮೆಸೇಜ್ ಕಳಿಸ್ತಾನೆ. ನೋಡ್ರಿ, ಹಿಜ್ಕೀಯ ನಿಮ್ಮನ್ನು ಅಶ್ಶೂರದ ಅರಸನ ಕಡೆಗೆ ಒಪ್ಪಿಸಬಾರ್ದು ಎಂಬುದಾಗಿ ಏನಾದರೂ ಹೇಳ್ತಾನೆ, ಕೇಳಬೇಡ್ರಿ ಅವನ ಮಾತನ್ನು ಎಂಬುದಾಗಿ. ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಆಲಯಕ್ಕೆ ಹೋಗಿ ಅದನ್ನು ದೇವರ ಮುಂದೆ ಇಟ್ಬಿಟ್ಟು ಅವನು ಪ್ರೇಯರ್ ಮಾಡಿದಂಥ ಒಂದು ಸಂಗತಿ ಭಾಳ ಚೆನ್ನಾಗಿರ್ತದೆ ರೀ, ಭಾಳ ಚೆನ್ನಾಗಿರ್ತದೆ. ಯಾಕಂತ ಹೇಳಿದ್ರೆ ಅವನು ಪ್ರೇಯರು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಕೆರೂಬಿಗಳ ಮೇಲೆ ಆಸೀನನಾಗಿರುವಾತನೇ, ಇಸ್ರಾಯೇಲ್ ದೇವರೇ, ಯೆಹೋವನೇ, ಎಲ್ಲ ಭೂರಾಜರುಗಳನ್ನು ಆಳುವ ದೇವರು ನೀನೊಬ್ಬನೇ, ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದಾತನೇ ನೀನೇ ಯೆಹೋವನು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಯೆಶಾಯನ ಕಡೆಯಿಂದ ಒಳ್ಳೆಯ ಮಾತು ಸಿಗ್ತದೆ. ಮತ್ತು ಅದೇ ರೀತಿಯಾಗಿ ಇವನ ಪ್ರತಿಕ್ರಿಯೆ ಏನಾಗಿದೆ ಎಂಬುದಾಗಿ ನೋಡುವಾಗ ಹಿಜ್ಕೀಯನಿಗೆ ಮತ್ತೊಂದು ಮಾತು, ಅಶ್ಶೂರದ ಅರಸನಾದ ಸನ್ಹೆರೀಬನ ವಿಷಯವಾಗಿ ಮಾಡಿದ ಬಿನ್ನಹವನ್ನು ಕೇಳಿದೆನೆಂಬುದಾಗಿ ಇನ್ನೊಂದು ಸಾರಿ ದೇವರು ಕಳಿಸ್ತಾನೆ ರೀ. ನಿಮ್ಮ ಪ್ರೇಯರ್ಗೆ ನಾನು ಉತ್ತರ ಕೊಟ್ಟಿದ್ದೇನೆ ಎಂಬುದಾಗಿ ಇಸ್ರಾಯೇಲ್ ದೇವರಾದ ಯೆಹೋವನು ಅನ್ನುತ್ತಾನೆ. ಯೆಹೋವನು ಅವನನ್ನು ಕುರಿತು, ಅಂದರೆ ಒಂದು ದೊಡ್ಡ ವಿಷಯನೇ, ಪ್ರವಾದನೆ ಇದೆ. ದೇವರು ಈ ಅಶ್ಶೂರದ ಅರಸನಿಗೆ ಏನು ಮಾಡ್ತಾನಂತ ಹೇಳ್ಬಿಟ್ಟು ನೋಡುವಾಗ, ನೀನು ನಿನ್ನ ದೂತರ ಮುಖಾಂತರವಾಗಿ ಕರ್ತನನ್ನು ನಿಂದಿಸಿ ನನ್ನ ರಥ ಸಮೂಹದೊಡನೆ ಪರ್ವತ ಶಿಖರಗಳನ್ನೇ ಹತ್ತಿದ್ದೇನೆ ಅಂತ ಹೇಳ್ಬಿಟ್ಟು ನಿನ್ನನ್ನು ಕೊಚ್ಚಿಕೊಂಡಿದ್ದೀಯಾ. ಆ ರೀತಿಯಾಗಿ ಹೇಳಿಬಿಟ್ಟು ದೇವರು ಒಂದು ಮಾತು ಹೇಳ್ತಾನೆ. ಅದು ಭಾಳ ಪವರ್ಫುಲ್ ಆಗಿರುವಂಥ ಶಕ್ತಿಯುತವಾದಂಥ ಒಂದು ಮಾತು 25ನೇ ವಚನದಲ್ಲಿ, ಕೇಳು. ಇದು ಯಾರಿಗೆ? ಯೆಶಾಯನ ಮುಖಾಂತರ ಅಶ್ಶೂರದ ಅರಸನಿಗೆ ಸತ್ಯ ಸ್ವರೂಪನಾದ ನಿತ್ಯ ಜೀವವೂ ಆಗಿರುವ ದೇವರು ಯೆಹೋವನು ಹೇಳುವಂಥದ್ದು. ಕೇಳು, ಹೀಗಾಗಬೇಕೆಂದು ಬಹುಕಾಲದ ಹಿಂದೆಯೇ ಗೊತ್ತು ಮಾಡಿದೆನು, ಅದಕ್ಕೆ ನಿನ್ನನ್ನು ಯೂಸ್ ಮಾಡಿಕೊಂಡೆ. ಪೂರ್ವಕಾಲದಲ್ಲಿ ನಿರ್ಣಯಿಸಿದ್ದನ್ನು ಈಗ ನೆರವೇರಿಸಿದ್ದೇನೆ. ಆದುದರಿಂದ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಹಾಳು ದಿಬ್ಬಗಳನ್ನಾಗಿ ಮಾಡುವುದು ನಿನಗೆ ಸಾಧ್ಯವಾಯಿತು. ಇವನ್ನೆಲ್ಲ ಯಾವ ರೀತಿಯಾಗಿ ಅವನು ಅಶ್ಶೂರದ ಅರಸನು ಜಯದಿಂದ ಜಯ ಪಟ್ಟಣದಿಂದ ಪಟ್ಟಣಕ್ಕೆ ಸಕ್ಸಸ್ ಆಗಿ ಹೋಗ್ತಾ ಇರುವುದು, ಅದು ಮೊದಲೇ ನಾನು ಅದನ್ನು ತೀರ್ಮಾನ ಮಾಡಿದೆ, ಅದಕ್ಕೆ ನಿನಗೆ ಸಾಧ್ಯವಾಯಿತು ಎಂಬುದಾಗಿ ದೇವರು ಹೇಳ್ತಾನೆ. ಆ ರೀತಿಯಾಗಿ ಹೇಳಿಬಿಟ್ಟು, ನೀನು ಕೂತುಕೊಳ್ಳುವುದು ಹೋಗುವುದು ನನಗೆ ಗೊತ್ತುಂಟು. ನೀನು ನನ್ನ ಮೇಲೆ ರೌದ್ರಾವೇಶನಾಗಿರುವುದನ್ನು ನಾನು ಬಲ್ಲೆನು. ನೀನು ನನಗೆ ವಿರುದ್ಧವಾಗಿ ಉಬ್ಬಿಕೊಂಡಿರುವುದು, ಅವನು ದೇವರಿಗೆ ವಿರುದ್ಧವಾಗಿ ಉಬ್ಬಿಕೊಂಡಿರುವಂಥದ್ದು ನನಗೆ ಗೊತ್ತು ಎಂಬುದಾಗಿ ದೇವರು ಅವನಿಗೆ ರಿಪ್ಲೈ ಕೊಡ್ತಾ ಇದ್ದಾನೆ ಯೆಶಾಯನ ಮುಖಾಂತರವಾಗಿ. ಆದುದರಿಂದ ನಿನಗೆ ಮೂಗುದಾಣವನ್ನು ಕಡಿವಾಣವನ್ನು ಹಾಕಿ ಬಂದ ದಾರಿಯಿಂದಲೇ ನಿನ್ನನ್ನು ಹಿಂದಕ್ಕೆ ಎಳಕೊಂಡು ಹೋಗುವೇನು ಎಂಬುದಾಗಿ ದೇವರು ಅವನಿಗೆ ತಿಳಿಸಿರ್ತಾನೆ ರೀ. ಅದನ್ನು ತಿಳಿಸ್ಬಿಟ್ಟು ಒಂದು ಗುರುತು ಕೂಡ ಕೊಡ್ತಾನೆ. ಇದೇ ಗುರುತು ಆಗಿರ್ತದೆ ಎಂಬುದಾಗಿ ಹೇಳಿಬಿಟ್ಟು, ಯೆಹೋವನ ಆಗ್ರಹವೇ ಇದನ್ನು ನೆರವೇರಿಸುವುದು. ದೊಡ್ಡ ಒಂದು ಪ್ರವಾದನೆ. ಆದರೆ ನನಗೋಸ್ಕರವಾಗಿ, ನನ್ನ ಸೇವಕನಾಗಿರುವ ದಾವಿದನಿಗೋಸ್ಕರವಾಗಿ ನಾನು ಈ ದೇಶವನ್ನು ಉಳಿಸ್ತೇನೆಂಬುದಾಗಿ ದೇವರು ಆ ಒಂದು ನುಡಿಯನ್ನು, ಪ್ರವಾದನೆಯನ್ನು, ಸಂತೈಸುವ ಮಾತನ್ನು
ಪ್ರವಾದಿಯಾದ ಯೆಶಾಯನ ಮುಖಾಂತರವಾಗಿ ಭಯಪಡೆದಂಥ, ಭಯಗ್ರಸ್ತರಾದಂಥ, ದಿಕ್ಕು ತೋಚದಂಥ ಹಿಜ್ಕೀಯನಿಗೂ ಯಹೂದ್ಯರ ಅಧಿಕಾರಿಗಳು ತಿಳಿಸ್ತಾನ್ರಿ. ಆಮೇಲೆ ಏನಾಯಿತು, ಅದೇ ರಾತ್ರಿಯಲ್ಲಿ ಯೆಹೋವನ ದೂತನು 35ನೇ ವಚನ ಹೊರಟು ಬಂದು ಅಶ್ಶೂರ್ಯರ ಪಾಳ್ಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ದೇವರು ಅವರಿಗೆ ನ್ಯಾಯ ತೀರ್ಪನ್ನು ಮಾಡಿದನು. ಗರ್ವಪಟ್ಟುಕೊಂಡದ್ದರಿಂದ ಅಷ್ಟೊಂದು ಜನರು, 185,000 ಜನರು ಆ ರೀತಿಯಾಗಿ ಹೆಣಗಳಾಗಿ ಬಿಟ್ಟರು. ಅರಸನಾದ ಸನ್ಹೇರೀಬನು ಹಿಂದಿರುಗಿ ನಿನೆವೆ ಪಟ್ಟಣದಲ್ಲಿ ಅಲ್ಲಿ ಹೋಗಿ ವಾಸ ಮಾಡ್ತಾನೆ. ಒಂದು ದಿವಸ ಅವನು ಗುಡಿಗೆ ಹೋಗಿಬಿಟ್ಟು ತನ್ನ ದೇವರಾದ ನಿಸ್ರೋಕನಿಗೆ ಆರಾಧಿಸ್ತಿರುವಾಗ ಕೆಲವರು ಬಂದು ಅವನನ್ನು ಕತ್ತಿಯಿಂದ ಕೊಂದು ಬಿಡ್ತಾರೆ. ಅವನ ಬದಲಾಗಿ ಅವನ ಮಗನು ಅರಸನಾಗ್ತಾನೆ. 2ನೇ ಅರಸುಗಳ ಗ್ರಂಥ 19ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 19. And it came to pass when King Hezekiah heard it, that he rent his clothes, and covered himself with sackcloth, and went into the house of the Lord. And he sent Eliakim, which was over the household, and Shebna the scribe, and the elders of the priests, covered with sackcloth, to Isaiah the prophet, the son of Amoz. And they said unto him, Thus saith Hezekiah, This day is a day of trouble, and of rebuke, and blasphemy, for the children are come to the birth, and there is not strength to bring forth. It may be the Lord thy God will hear all the words of Rabshakeh, whom the king of Assyria his master has sent to reproach the living God, and will reprove the words which the Lord thy God hath heard. Wherefore lift up thy prayer for the remnant that are left. So the servants of King Hezekiah came to Isaiah, and Isaiah said unto them, Thus shall ye say to your master, Thus saith the Lord, Be not afraid of the words which thou hast heard, with which the servants of the king of Assyria have blasphemed me. Behold, I will send a blast upon him, and he shall hear a rumor, and shall return to his own land, and I will cause him to fall by the sword in his own land. So Rabshakeh returned and found the king of Assyria warring against Libnah, for he had heard that he was departed from Lachish. And when he heard say of Tirhakah, king of Ethiopia, Behold, he is come out to fight against thee, he sent messengers again unto Hezekiah, saying, Thus shall ye speak to Hezekiah king of Judah, saying, Let not thy God in whom thou trustest deceive thee, saying, Jerusalem shall not be delivered into the hand of the king of Assyria. Behold, thou hast heard what the kings of Assyria have done to all lands, by destroying them utterly, and shalt thou be delivered? Have the gods of the nations delivered them which my fathers have destroyed, as Gozan and Haran, Rezeph, and the children of Aden, which were in Telazar? Where is the king of Hamath, and the king of Arpad, and the king of the cities of Sepharvaim, of Hena and Iva? And Hezekiah received the letter of the hand of the messengers, and read it. And Hezekiah went up into the house of the Lord, and spread it before the Lord. And Hezekiah prayed before the Lord, and said, O Lord God of Israel, which dwellest between the cherubims, thou art the God, even thou alone. Of all the kingdoms of the earth thou hast made heaven and earth. Lord, bow down thine ear, and hear. Open, Lord, thine eyes, and see, and hear the words of Sennacherib, which has sent him to reproach the living God. Of a truth, Lord, the kings of Assyria have destroyed the nations and their lands, and have cast their gods into the fire. For they were no gods, but the work of men's hands, wood and stone. Therefore they have destroyed them. Now therefore, O Lord our God, I beseech thee, save thou us out of his hand, that all the kingdoms of the earth may know that thou art the Lord God, even thou only. Then Isaiah the son of Amoz sent to Hezekiah, saying,
Thus saith the Lord God of Israel, that which thou hast prayed to me against Sennacherib, king of Assyria, I have heard. This is the word that the Lord hath spoken concerning him. The virgin, the daughter of Zion, hath despised thee, and laughed thee to scorn. The daughter of Jerusalem hath shaken her head at thee. Whom hast thou reproached and blasphemed? And against whom hast thou exalted thy voice, and lifted up thine eyes on high, even against the Holy One of Israel? By thy messengers thou hast reproached the Lord, and hast said, With the multitude of my chariots I am come up to the height of the mountains, to the sides of Lebanon, and will cut down the tall cedar trees thereof, and the choice fir trees thereof, and I will enter into the lodgings of his borders, and into the forest of his Carmel. I have digged and drunk strange waters, and with the sole of my feet have I dried up all the rivers of besieged places. Hast thou not heard long ago how I have done it, and of ancient times that I have formed it? Now have I brought it to pass, that thou shouldest be to lay waste fenced cities into ruinous heaps. Therefore their inhabitants were of small power. They were dismayed and confounded. They were as the grass of the field, and as the green herb, as the grass on the housetops, and as corn blasted before it be grown up. But I know thy abode, and thy going out, and thy coming in, and thy rage against me, because thy rage against me, and thy tumult is come up into mine ears. Therefore I will put my hook in thy nose, and my bridle in thy lips, and I will turn thee back by the way which thou camest. And this shall be a sign unto thee. Ye shall eat this year such things as grow of themselves, and in the second year that which springeth of the same. And in the third year sow ye, and reap, and plant vineyards, and eat the fruits thereof. And the remnant that is escaped of the house of Judah shall yet again take root downward, and bear fruit upward. For out of Jerusalem shall go forth a remnant, and they that escape out of Mount Zion. The zeal of the Lord of hosts shall do this. Therefore thus saith the Lord concerning the king of Assyria, He shall not come into this city, nor shoot an arrow there, nor come before it with shield, nor cast a bank against it. By the way that he came, by the same shall he return, and shall not come into this city, saith the Lord. For I will defend this city to save it, for mine own sake, and for my servant David's sake. And it came to pass that night, that the angel of the Lord went out and smote in the camp of the Assyrians 185,000. And when they arose early in the morning, behold, they were all dead corpses. So Sennacherib king of Assyria departed, and went, and returned, and dwelt at Nineveh. And it came to pass, as he was worshipping in the house of Nisroch his god, that Adramelech and Sarezer his son smote him with the sword, and they escaped into the land of Armenia. And Esarhaddon his son reigned in his stead.